ಜಾತಿ ಧರ್ಮ ಮಡಿಮೈಲಿಗೆಯ ಭೇದ ಭಾವ ಈ ಮಣ್ಣಿಗಿಲ್ಲ. ಜಾತಿ ಧರ್ಮ ಮಡಿಮೈಲಿಗೆಯ ಭೇದ ಭಾವ ಈ ಮಣ್ಣಿಗಿಲ್ಲ. ಕಷ್ಟ ಬಂದ್ರೇನು ಸುಖ ಬಂದ್ರು ಎರಡೂ ಸಹಿತ ಸಮನಾಗಿ ನಮ್ಮ ಜೀವನದಲ್ಲಿ ಹಂಚ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇದು ಹಿರಿಯರು ಮಾಡಿರ್ತಕ್ಕಂಥ ಹಬ್ಬ. ಹೊಸ ಚಿಗುರು, ಹೊಸ ಬದುಕು, ಹೊಸ ವರುಷ, ಹೊಸ ಆಲೋಚನೆ, ನಿತ್ಯ ನಿರಂತರ ಹೊಸತೆಗೆ ಒಡ್ಕೊಳ್ಳುವಂತ ಚಲನೆಯನ್ನೇ ನಂಬಿದಂತ ಕೃಷಿ ಸಂಬಂಧಿ ಸೌಹಾರ್ದತೆಯ ಹಬ್ಬ ಯುಗಾದಿ. ಒಂದು ಧರ್ಮದ ಹೆಸರಿನಲ್ಲಿ ಮನುಷ್ಯರ ನಡುವೆ ತಡೆಗೋಡೆಗಳನ್ನು ನಿರ್ಮಿಸಿಕೊಂಡು ಮಾಯದ ಗಾಯ ಮಾಡಿಕೊಂಡು ಹಿಂಸೆ ಪಡ್ತಾ ಇದ್ದೀವಿ. ನಾವೆಲ್ಲರೂ ಒಂದು, ನಮ್ಮೆಲ್ಲರಲ್ಲಿ ಹರಿಯುವ ರಕ್ತ ಮನುಷ್ಯ ರಕ್ತ ಅಂತ ಹೇಳೋದು ನಮ್ಮ ಒಂದು ಮುಖ್ಯವಾಗಿರ್ತಕ್ಕಂಥ ವಾಹಿನಿಯಾಗಿದೆ. ಇವತ್ತು ಹಬ್ಬಗಳ ಏನು ಮೂಲ ಉದ್ದೇಶ ಇದೆ ಅದು ಕಳ್ಕೊತಾ ಇದ್ದೇವೆ. ಮೊದಲು ನಾವು ಚಿಕ್ಕವರಿದ್ದಾಗ ಒಂದು ಊರಿನಲ್ಲಿ ಯಾವುದೇ ಒಂದು ಹಬ್ಬ ಬಂದ್ರೆ ಅವರ ಮನೆಯಲ್ಲಿ ಹಬ್ಬ ಇದ್ರೆ ನಾವು ಸಂಭ್ರಮ ಪಡ್ತಿದ್ವಿ. ನಮ್ಮ ಮನೆಯಲ್ಲಿ ಹಬ್ಬ ಇದ್ರೆ ನಮ್ಮ ಮನೆ ಪಕ್ಕದವರು ಒಂದು ಕೈಯಿಂದ ಎತ್ತಲಿಕ್ಕೆ ಆಗ್ಲಾರ್ದಷ್ಟು ಬುಟ್ಟಿಯಲ್ಲಿ ಮನೆಯಲ್ಲಿ ಹೋಳಿಗೆ ಇರ್ತಾ ಇದ್ವು. ನಾವೆಲ್ಲರೂ ಒಂದಾಗಿ ಎಷ್ಟು ಖುಷಿ ಪಡ್ತಾ ಇದ್ದೀವಿ. ಆ ಒಂದು ವಾತಾವರಣ ಇವತ್ತು ಸಿಗ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇವತ್ತು ದೇಶಗಳ ನಡುವೆ ಒಂದು ಯುದ್ಧದ ಒಂದು ಕೋಲಾಹಲ ಎದ್ದು ಮಾನವ ಕುಲವನ್ನೇ ಸಂಹಾರ ಮಾಡ್ತಕ್ಕಂಥ ಒಂದು ದುಷ್ಟ ಶಕ್ತಿಗಳ ಒಂದು ಹುನ್ನಾರ ಇವತ್ತು ಎಲ್ಲೆಡೆ ನಡೀತಾ ಇದೆ. ಮಾನವರ ಕೊಗ್ಗಲಿ ಆಗ್ತಾ ಇದೆ, ಜನರು ಹಿಂಸೆಯಿಂದ ಸಾಯ್ತಾ ಇದ್ದಾರೆ. ನಮಗೆ ನಾವೇ ಒಂದು ಧರ್ಮದ ಹೆಸರಿನಲ್ಲಿ ಮನುಷ್ಯರ ನಡುವೆ ತಡೆಗೋಡೆಗಳನ್ನು ನಿರ್ಮಿಸಿಕೊಂಡು ಮಾಯದ ಗಾಯ ಮಾಡಿಕೊಂಡು ಹಿಂಸೆ ಪಡ್ತಾ ಇದ್ದೀವಿ. ಅದಕ್ಕೆ ಮನುಜ ಮತ ಸಾರಿರ್ತಕ್ಕಂಥ ಪ್ರೇಮದ ಪಥ ಇವತ್ತು ನಾವು ಮುಂದುವರಿಸಬೇಕಾಗಿದೆ. ನಾವೇನು ಬೆಳೆದು ಬಂದ ಶ್ರೀಮಂತ ಪರಂಪರೆ ನಮ್ದು ಭಾವೈಕ್ಯತೆ, ಬಡವ ಬಲಿದ ಶ್ರೀಮಂತ ಅಂತಕ್ಕಂಥ ಒಂದು ಭೇದ ಭಾವವನ್ನು ಮರೆತು ನಾವೆಲ್ಲರೂ ಏನು ಒಂದಾಗಿ ಈವರೆಗೆ ಬದುಕಿದ್ದೀವಿ. ಆ ಒಂದು ಸೌಹಾರ್ದ ಪಥ, ಆ ಒಂದು ಪರಂಪರೆ ನಮ್ಮ ಮುಂದಿನ ಪೀಳಿಗೆಗೂ ಸಹ ನಾವು ಇವತ್ತು ಉಣಬಡಿಸಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇಂಥ ಒಂದು ಆಚರಣೆಗಳು ತುಂಬಾ ಅವಶ್ಯಕ ಅಂತ ನನಗೆ ಅನಿಸ್ತಾ ಇದೆ. ನಾವು ಕೋರಿಯಾದಲ್ಲಿರುವೆವು ಇತ್ತು ಸ್ಥಾನದಲ್ಲಿ, ನಾವಿರುವೆವು ರಷ್ಯಾ ಚೈನಾ ಜಪಾನಿನಲ್ಲಿ, ಅಮೆರಿಕದಲ್ಲಿರುವೆವು ನಾವು ಇಂಗ್ಲೆಂಡಿನಲ್ಲಿ, ನಾವಿರುವೆವು ಜಗದ ನಿಜ ಮನುಜರ ಹೃದಯದಲ್ಲಿ. ಸ್ವಾತಂತ್ರ್ಯ ಪ್ರೇಮಿಗಳು ನಾವು, ನಾವೆಲ್ಲ ಒಂದೇ, ನಾವೆಲ್ಲರೂ ಒಂದೇ. ಸ್ವಾತಂತ್ರ್ಯ ಪ್ರೇಮಿಗಳು ನಾವು, ನಾವೆಲ್ಲ ಒಂದೇ, ನಾವೆಲ್ಲರೂ ಒಂದೇ. ಸೌಹಾರ್ದ ಕರ್ನಾಟಕ ಮತ್ತು ಸಮುದಾಯ ಎಲ್ಲರೂ ಸೇರಿ ಈ ಹಬ್ಬಗಳನ್ನು ನಾವು ಸೌಹಾರ್ದತೆಯಿಂದ ಆಚರಣೆ ಮಾಡ್ತೀವಿ. ಯಾಕೆ ಅಂತಂದರೆ ಇಲ್ಲಿ ಯಾವುದೇ ಜಾತಿ ಭೇದ ಅಂತಕ್ಕಂಥದ್ದನ್ನು ಮರೆತು ನಾವೆಲ್ಲರೂ ಒಂದೇ, ಇಲ್ಲಿ ಯಾವುದೇ ಜಾತಿ ಅಡ್ಡು ಬರೋದಿಲ್ಲ. ನಾವೆಲ್ಲರೂ ಒಂದೇ ಧರ್ಮದ, ಒಂದೇ ಮನುಕುಲಕ್ಕೆ ಸೇರಿದವರು ಅಂತ ತಿಳ್ಕೊಂಡು ನಾವು ಈ ರಂಜಾನ್ ಮತ್ತು ಯುಗಾದಿ ಆಗಿರ್ಬೋದು, ಅಥವಾ ದಸರಾ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಯಾವುದೇ ಹಬ್ಬ ಆಗಿರ್ಬೋದು, ನಾವೆಲ್ಲ ಸೌಹಾರ್ದತೆಯಿಂದ ನೀವು ಎಲ್ಲರೂ ಒಂದೇ ಅಂತಕ್ಕಂಥ ಒಂದು ಸಂದೇಶವನ್ನು ಸಮಾಜಕ್ಕೆ ಸಾರುವ ಒಂದು ದೃಷ್ಟಿಯಿಂದ ನಾವು ಈ ಒಂದು ಯುಗ ಅಂದ್ರೆ ಇವತ್ತು ಪ್ರಾರಂಭ ಆಗ್ತಕ್ಕಂಥ ಹಿಂದೂಗಳ ಹೊಸ ವರ್ಷ ಪ್ರಾರಂಭ ಇವತ್ತು ಯುಗಾದಿ. ಅದಕ್ಕೋಸ್ಕರ ಹಿಂದೂಗಳಿಗೆ ಇದು ಒಂದು ಒಳ್ಳೆಯ ಒಂದು ಸುದಿನ. ಹಾಗಾಗಿ ಈ ಯುಗಾದಿಯ ದಿನ ನಾವು ಬೇವು ಬೆಲ್ಲದೊಡನೆ ನಾವೆಲ್ಲರೂ ಕೂಡಿ ಬೇವು ಬೆಲ್ಲವನ್ನು ಸವಿದು, ಅಂದರೆ ಇದರ ಸಂಕೇತ ನಮ್ಮ ಜೀವನದಲ್ಲಿ ಬಂದಿರತಕ್ಕಂಥ ಕಹಿ ಮತ್ತು ಸಿಹಿಗಳನ್ನು ಸಮನಾಗಿ ಹಂಚ್ಕೊಂಡು ಹೋಗ್ಬೇಕು. ಜೀವನದಲ್ಲಿ ಕಷ್ಟ ಬಂದ್ರೇನು ಸುಖ ಬಂದ್ರು ಎರಡೂ ಸಹಿತ ಸಮನಾಗಿ ನಮ್ಮ ಜೀವನದಲ್ಲಿ ಹಂಚ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇದು ಹಿರಿಯರು ಮಾಡಿರ್ತಕ್ಕಂಥ ಹಬ್ಬ. गुलबर्गा के हम शहरी जो सामने मैं देखूंगा तो मंदा नवाज रहमतुल्लाह अलैह हैं, पीछे जो है ना श्री बसवेश्वर साहब है। तो ये लोग जब एक साथ रहते हुए अपने धर्म का प्रचार करें, एक साथ जो है ना मोहब्बत जो है ना लेके जुड़े, और दोनों का सिक्का जो है दुनिया भर में चलता है। ऐसा नहीं है कि श्री शरण बसवेश्वर को जो है ना सिर्फ कर्नाटक तक का ही पहचानते हैं, वर्ल्ड फेमस है। बंदा नवाज रहमतुल्लाह अलैह वर्ल्ड फेमस है। तो हम लोग उनके मानने वाले, उनके जानने वाले हैं, और हम जो है ना एक साथ रह के ये बताना चाहते हैं कि आप अपना मज़हब भी प्रैक्टिस कर सकते हो और एक साथ मिलजुल के अपनी नॉर्मल लाइफ भी गुजार सकते हो।
ಇಡೀ ಜಗತ್ತು ಟ್ರಂಪ್ ಮತ್ತು ನೇತನ್ಯಾಹು ನ ಯುದ್ಧ ದಾಹದಲ್ಲಿ ಅವರ ಮಂಗಾಟದೊಳಗ, ಅವರ ಕುಚೇಷ್ಟೆ ಒಳಗ, ಅವರ ಸ್ವಾರ್ಥದೊಳಗ ಇಡೀ ಜಗತ್ತು ಇವತ್ತು ಯುದ್ಧದಿಂದ ತತ್ತರಿಸಿ ಹೋಗ್ಲತ್ತದ. ಇಡೀ ಜನರ ಬದುಕೆ ಸರ್ವನಾಶ ಮಾಡೋ ದಿಕ್ಕಿನೊಳಗೆ ಅವ್ರ ಯೋಜನೆ ಅದ. ಆದ್ರೆ ಜನತೆ ಯಾವತ್ತೂ ಅವ್ರ ಯೋಜನೆ ಯಶಸ್ವಿ ಆಗ್ಲಿಕ್ಕೆ ಬಿಡಲ್ಲ. ಈ ಸರ್ತಿ ಕರ್ನಾಟಕದಲ್ಲಿ ರಂಜಾನ್ ಮತ್ತು ಯುಗಾದಿ ಅಕ್ಕಪಕ್ಕದಲ್ಲೇ ಬಂದವ. ಇವತ್ತು ಯುಗಾದಿ, ಹೊಸ ಚಿಗುರು, ಹೊಸ ಬದುಕು, ಹೊಸ ವರುಷ, ಹೊಸ ಆಲೋಚನೆ, ನಿತ್ಯ ನಿರಂತರ ಹೊಸತೆಗೆ ಒಡ್ಕೊಳ್ಳುವಂತ ಚಲನೆಯನ್ನೇ ನಂಬಿದಂತ ಕೃಷಿ ಸಂಬಂಧಿ ಸೌಹಾರ್ದತೆಯ ಹಬ್ಬ ಯುಗಾದಿ. ಯುಗಾದಿ ಕಳೆದರೂ ಮರಳಿ ಯುಗಾದಿ ಬರುತ್ತಿದೆ. ಜನತೆಯ ಬದುಕು ಹೊಸದಾಗಿ ಎದ್ದೇಳುತ್ತದೆ. ಹೊಸದಾಗಿ ಎದ್ದೇಳುವಾಗ ಶಾಂತಿ, ಸೌಹಾರ್ದತೆ, ಪ್ರೀತಿ, ದೋಸ್ತನ ಹೊದ್ದಿನ ಸಂಸ್ಕೃತಿಯಲ್ಲಿ ನಮ್ಮ ದೇಶದ ಜನ ಯಾವತ್ತೂ ಯುಗಾದಿ ಸಂವತ್ಸರದಲ್ಲಿ ಹೊಸದಾಗಿ ಅವರು ನಳನಳಿಸಿದಾರ. ನಿಮ್ಮ ಯುದ್ಧಕ್ಕೆ, ನಿಮ್ಮ ಕ್ಷಿಪಣಿಗಳಿಗೆ, ನಿಮ್ಮ ಕ್ರೂರತೆಗೆ, ನಿಮ್ಮ ಫ್ಯಾಸಿಸಮ್ಗೆ ಜನತೆ ಹಿಮ್ಮೆಟ್ಟಿಸ್ತಾರೆ ಅಂತ ಅನ್ನೋದು ಇವತ್ತು ನಾವು ಹೊಸದಾಗಿ ಯುಗಾದಿಯ ಸಂದರ್ಭದಲ್ಲಿ ಜನತೆ ಸೌಹಾರ್ದತೆಯಾಗಿ ಆಚರಿಸ್ತಾ ಇದ್ದಾರೆ. ನಾವೆಲ್ಲರೂ ಒಂದೇ. ಪ್ರೀತಿ ಮತ್ತು ಮೊಹಬ್ಬತ್, ಇಷ್ಕ್ ಮತ್ತು ಮೊಹಬ್ಬತ್, ಶರಣ ಸೂಫಿ ಸಂತರ ಈ ಪ್ರೇಮ ಯಾವತ್ತೂ ಅಳಿಸೋದಿಲ್ಲ, ನಶಿಸೋದಿಲ್ಲ. ಆ ದಿಕ್ಕಿನಲ್ಲಿ ಇವತ್ತು ಸೌಹಾರ್ದ ಕರ್ನಾಟಕ ಮತ್ತು ಸಮುದಾಯ ಸೌಹಾರ್ದ ಯುಗಾದಿ ಮತ್ತು ಸೌಹಾರ್ದ ರಂಜಾನ್ ಆಗಿ ಆಚರಿಸ್ತಾ ಇದ್ದಾರೆ. ನಮಗೆ ಸಂತೋಷ ಇದೆ. ಇಂಥ ಸಂದರ್ಭದಲ್ಲೂ ನಾಡದಿನ ಹಬ್ಬದ ಕೆಲಸವನ್ನ ಇಟ್ಟುಕೊಂಡು ನಮ್ಮ ಬಾಂಧವರು ಬಂದಿದ್ದಾರ. ಈ ಪ್ರೀತಿ ಪ್ರೇಮವನ್ನ ಎತ್ತಿಡಿಯೋಣ ಅನ್ನೋ ಸಲುವಾಗಿ ಇವತ್ತು ಈ ಹಬ್ಬವನ್ನ ಆಚರಿಸ್ತಾ ಇದ್ದೀವಿ. ನಾವೆಲ್ಲರೂ ಒಂದು, ನಮ್ಮೆಲ್ಲರಲ್ಲಿ ಹರಿಯುವ ರಕ್ತ ಮನುಷ್ಯ ರಕ್ತ ಅಂತ ಹೇಳೋದು ನಮ್ಮ ಒಂದು ಮುಖ್ಯವಾಗಿರ್ತಕ್ಕಂಥ ವಾಹಿನಿಯಾಗಿದೆ. ಯಾಕೆಂದರೆ ನಾವು ಸಮುದಾಯದಿಂದ ಜನರ ಮಧ್ಯೆನೇ ನಾವು ಇರುವುದು, ಜನರ ಮಧ್ಯೆನೇ ಮತ್ತೆ ಹೋಗುವುದು, ಎಲ್ಲರನ್ನ ಒಗ್ಗೂಡಿಸೋದು, ಜನರಿಗೆ ಪ್ರೀತಿಯನ್ನು ಹಂಚೋದು, ಯುದ್ಧವನ್ನಲ್ಲ ಅಂತಕ್ಕಂಥದ್ದು ನಮ್ಮ ಹತ್ರ ಇದೆ. ಎಷ್ಟೋ ಯುದ್ಧಗಳು ಈ ದೇಶ ಈ ಜಗತ್ತು ಕಂಡು ಹೋಗಿದೆ. ಎಲ್ಲ ಯುದ್ಧಗಳು ಸರ್ವನಾಶವನ್ನು ಮಾಡಿದೆ. ಮಾನವೀಯ ಮೌಲ್ಯಗಳನ್ನು ಕಳೆದುಕೊಂಡಿದೆ. ಮನುಷ್ಯತ್ವವನ್ನೇ ಹಾಳು ಮಾಡಿದೆ. ಆದರೆ ಪ್ರೀತಿ ಮಾತ್ರ ಎಲ್ಲರನ್ನು ಮತ್ತೆ ಬೆಸೆಯುತ್ತಾ ಇವತ್ತು ಮುನ್ನುಗ್ತಾ ಇದ್ದೇವೆ. ಇವತ್ತು ನಾವು ಎಲ್ಲ ಮಾನವ ಧರ್ಮದವರು ಎಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯಿಂದ ಇವತ್ತು ನಾವೆಲ್ಲರೂ ಮುಂದೆ ಒಂದಾಗಿ ಪ್ರೀತಿಯನ್ನು ಹಂಚುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಅದಕ್ಕಾಗಿ ಸಾಂಕೇತಿಕವಾಗಿ ಇವತ್ತು ನಾವು ಉಗಾದಿ ಮತ್ತು ರಂಜಾನ್ ಹಬ್ಬವನ್ನು ಸೌಹಾರ್ದವಾದತಕ್ಕಂಥ ಹಬ್ಬವನ್ನು ಮಾಡ್ತಾ ಇದ್ದೇವೆ. ಹಬ್ಬದ ಲಕ್ಷಣ, ಹಬ್ಬದ ಗುಣಧರ್ಮವೇ ಅದು. ಯಾಕಂದರೆ ಹಬ್ಬ ಮಾಡುವುದರ ಮೂಲಕ ಪ್ರೀತಿಯನ್ನು ಹಂಚೋದು, ಒಬ್ಬರನ್ನೊಬ್ಬರು ಸಿಹಿಯನ್ನು ಹಂಚೋದ್ರ ಮೂಲಕ ಗೌರವಿಸೋದು ಮತ್ತು ಪ್ರೀತಿಯನ್ನು ಹಂಚೋದೇ ಹಬ್ಬದ ಮುಖ್ಯವಾಗಿರ್ತಕ್ಕಂಥ ಆಗಿದೆ. ಅದಕ್ಕಾಗಿ ಇವತ್ತು ಹಬ್ಬವನ್ನು ನಾವು ಸೌಹಾರ್ದಯುತವಾಗಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.